ಗೈಸ್ ದವಾಖಾನಿಗೆ ಕ್ಲಚ್ ಬಿಡಿ ಬ್ರೋ 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 ಗಾಳಿ ನಾ ಗುರು ಏನು ಗಾಳಿ ಇದು ಜೇನಾಟ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ಬ್ಲಾಗ್. ನಾವಿವತ್ತು ಹೋಗ್ತಾ ಇದ್ದೀವಿ ಕೋಟೆ ಬೆಟ್ಟಕ್ಕೆ. ಟೈಮ್ ಬಂದು ಆಲ್ರೆಡಿ ಮಾರ್ನಿಂಗ್ 4 o'clock ಆಗಿದೆ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ರಾಕಿ ಅವರು. ಕೋಟೆ ಆಂಜನೇಯ ಟೆಂಪಲ್ಗೆ ಫಸ್ಟ್ ಸ್ಟಾಪ್ ಇರುತ್ತೆ, ಸೊ ಅಲ್ಲಿ ಗಾಡಿ ಪೂಜೆ ಮಾಡಿಸಿ ಅಲ್ಲಿಂದ ಡೈರೆಕ್ಟ್ ನಾವು ಕೋಟೆ ಬೆಟ್ಟಕ್ಕೆ. ಓಕೆ, ಲೆಟ್ಸ್ ಗೋ, ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಅರಮನೆ ಮುಂದೆ ಸ್ಟಾಪ್ ಕೊಟ್ಟಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ಹೊಡೋ ಸಮಯ. ಇಲ್ಲಿ ರಾಕಿ ಇದ್ದಾರೆ, ಇಲ್ಲಿ ಗೌರೀಶ್ ಬ್ರೋ. ಹಾಯ್ ಬ್ರೋ. ಆ್ಯಂಡ್ ಬ್ರೋ, ನಿಮ್ಮ ಹೆಸರು? ಪದ್ಮನಾಭ ಬ್ರೋ ಇದ್ದಾರೆ. ಬನ್ನಿ. ಸೊ ಗೈಸ್, ಇವಾಗ ಕುಶಾಲ್ ನಗರದ ಹತ್ರ ಸ್ಟಾಪ್ ಕೊಟ್ಟಿದ್ದೀವಿ. ಯಾಕಂದರೆ ಬೈಕು ಕೈ ಕೊಟ್ಟಿದೆ, ಪಂಚರ್ ಆಗಿದೆ. ಬೈಕ್ ಪಂಚರ್ ಆಗಿದೆ, ಸೊ ಹಂಗಾಗಿ ಪಂಚರ್ ಹಾಕ್ಸ್ಕೊಬೇಕು. ಇವಾಗ ಇಲ್ಲೆಲ್ಲೂ ಪಂಚರ್ ಸ್ಟಾಪ್ ಇಷ್ಟು ಬೇಗ ಓಪನ್ ಆಗಿರಲ್ಲ. ಆಲ್ಮೋಸ್ಟ್ ಅರೌಂಡ್ 5:30 ಏನೋ ಆಗಿರ್ಬೇಕು. ಇವಾಗ 5:36 ಆಗಿದೆ. ಪಂಚರ್ ಶಾಪ್ ಯಾವುದು ಕಾಣಿಸ್ತಾ ಇಲ್ಲ. ನೋಡ್ಬೇಕು ಇವಾಗ ಏನಾಗುತ್ತೆ ಅಂತ. ವಿ ಆರ್ ಇನ್ ಕುಶಾಲ್ ನಗರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬ್ರೋ? ಇನ್ನೇನು ಒಂದು 40 kilometers ಅವೇ ಇದ್ದು ಡೆಸ್ಟಿನೇಷನ್ಗೆ. ಸೊ ಯಾ, ಇಟ್ಸ್ ಹ್ಯಾಪನ್ಸ್. ಏನು ಮಾಡೋದಕ್ಕಾಗಲ್ಲ. ವಿ ಹ್ಯಾವ್ ಟು ಫಿಕ್ಸ್ ಆ್ಯಂಡ್ ಮೂವ್ ಆನ್. ಸೊ ಗೈಸ್, ಇವಾಗ ಏನು ಮಾಡೋದಕ್ಕಾಗಲ್ಲ. ರಾಕಿ ಗಾಡಿ ಪಂಚರ್ ಹಾಕೋದಕ್ಕೂ ಯಾವುದೂ ಶಾಪ್ ಓಪನ್ ಇಲ್ಲ. ಸೊ ಹಂಗಾಗಿ ಡಬಲಲ್ಲಿ ಹೋಗಿ ಡೆಸ್ಟಿನೇಷನ್ ರೀಚ್ ಆಗಬೇಕು. ಸೊ ಗೈಸ್, ಇಲ್ಲೇ ಟೀ ಅಡ್ಡದಲ್ಲಿ ಬ್ರೇಕ್ ಹಾಕಿದ್ದೀವಿ. ಈಗ ಕಾಫಿ, ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡ್ದು ಮತ್ತೆ ಕಂಟಿನ್ಯೂ ಮಾಡಬೇಕು. ಚೆನ್ನಾಗಿದೆ ಆ್ಯಕ್ಚುಲಿ, ಒಳಗೆಲ್ಲ ಕ್ರೇಜಿ ಇದೆ. ಹೇಗೆ ಅನಿಸ್ತಿದೆ ನಿಮ್ಮದು? ಬೈಕಲ್ಲಿ ಸ್ಟಾಪ್ ಆಗಿದೆ, ಪಂಚರ್ ಆಗಿ. ಆರಾಮಾಗಿ ಸೇಫ್ ಆಗಿರುತ್ತೆ. ಹೇಳಿ ಬ್ರೋ, ಏನಾರ ಡ್ರೋನ್ ಎಲ್ಲ ತೊಗೊಂಡ್ಬಂದಿರ್ರಿ ನೀವು. ಸೊ ಏನೋ ಒಂದು ಮೂಮೆಂಟ್ ಕ್ಯಾಪ್ಚರ್ ಮಾಡಬೇಕು ಅಂತ ಬೈಕ್ ಜೊತೆ ನಿಮ್ಮದು. ಬೈಕ್ ಮೇಲೆ ಆರ್ಸೋಣ ಅಂತ ಹೇಳಿ ಡಿಸ್ಕ್ಲೋಸ್ ಮಾಡಿ ನಿಮ್ಮದು ಏನು ಮೂಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ. ಆ ಪ್ರೀ ಪ್ಲಾನ್ ಏನಿತ್ತು ಹೇಳಿ. ನಿಮ್ಮ ಅಭಿಪ್ರಾಯ ಗೌರೀಶ್ ಬ್ರೋ? ಏನಾದರೂ ಆಗಲಿ, ಡೆಸ್ಟಿನೇಷನ್ ರೀಚ್ ಆಗಬೇಕು ಅಷ್ಟೇ. ಫುಲ್ ಪಾಸಿಟಿವ್ ವೈಬ್ಸ್. ಸೊ ಗೈಸ್, ಇವಿಗೂ ಬಿಸಿ ಫಿಲ್ಟರ್ ಕಾಫಿ ಬಂದಿದೆ. ಚಿಯರ್ಸ್. ರಾಕಿ ಬ್ರೋ. ಕ್ರೇಜಿ ಪಂಚ್ ಡೈಲಾಗ್. ಮೂವಿ ಜಾಸ್ತಿ ನೋಡ್ತೀರ ಅವರು? ಚಲೋ ಗೈಸ್, ಕಾಫಿ ಕುಡಿದು ಈಗ ಮತ್ತೆ ರೇಟ್ ಸ್ಟಾರ್ಟ್ ಮಾಡೋಣ. ಸೊ ಟೀ ಬ್ರೇಕ್ ಮುಗೀತು. ಈಗ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋ ಸಮಯ. ಯಾವ ಬೆಟ್ಟ ಅವರು ಹೋಗ್ತಿರೋದು ಮರ್ತದ? ಕೋಟೆ ಬೆಟ್ಟ. ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಏನಂದ್ರೆ ಏನು ಕಾಣಿಸ್ತಿಲ್ಲ. ಹೆವಿ ಆಫ್ ರೋಡಿಂಗ್, ಫುಲ್ ಎಲ್ಲ ಮಳೆ ಬಂದು ಕೆಸರಾಗ್ಬಿಟ್ಟಿದೆ. ಸೊ ಕಂಪ್ಲೇಂಟ್ ಮಾಡ್ಕೊಂಡು ಹತ್ತಿಸ್ಕೊಂಡು ಬಂದಿದ್ದೀವಿ. ಗಾಡಿ ಟೈರ್ ಬ್ಲಾಸ್ಟು. ಇಲ್ಲ ಕ್ರಾಕ್ಸ್ ಹೇಳ್ದೆ, ಶೂ ಹಾಕೊಳ್ಳಿ ಬ್ರೋ ಅಂದರೆ ಡೈಲಾಗು. ಕ್ರಾಕ್ಸ್ ಇರಲಿ ಬ್ರೋ, ನನಗೆ ಶೂ ಬೇಡ, ವೈಟ್ ಕಲರ್ ಶೂ ಅಂತ ತಲೆಗೆ ಹಾಕ್ತಿದ್ದು. ಅಯ್ಯೋ ಕ್ರೇಜಿ. ಓವರ್ ಹೋಗೋದ್ ಬ್ರೋ. ವೈಟ್ ಶೂ ಅಲ್ಲಿ ನೋಡಿ, ಸ್ಲಿಪ್ಪರ್ ಎಲ್ಲ ಬಿಟ್ಬಿಟ್ಟು ಹೊಟ್ಟೋದವನು. ಯಾರು ಸಿಗಾಕೊಂಡು ಸ್ಲಿಪ್ಪರ್ ಎಲ್ಲ ಎಸ್ಬಿಟ್ಟು ಹೊಟ್ಟೋಗಿದ್ದಾರೆ. ಓ ಬದರ್ ಅಂತೂ ಕ್ರೇಜಿ ಆಗಿದೆ. ಗೈಸ್, ಜೇನ್ ಅಟ್ಯಾಕ್ ಅನ್ಕೊಳ್ಳಿ. ನಿಜ ಬ್ರೋ, ಮಕ್ಕದ ಇದು ಜೇನ್ ಅಟ್ಯಾಕ್.
ಕ್ರೇಜಿ ಹೋಗಿ ಇವರು ಎಕ್ಸ್ಪಲ್ಸೆಲ್ಲ ಹಿಡ್ಕೊಂಡ್ರೆ ಫುಲ್ ನುಕ್ಸ ಆಡ್ಬಿಡ್ಬೋದು ಬಿಡಿ. ಏನ್ ಬ್ರೋ ಇದು ಜೇನ ಬ್ರೋ ಕಚ್ಚು ಇಲ್ಲಿ ಕ್ರೇಜಿ ಗಾಳಿ ಬೀಸ್ತಿರೋದ್ಕೋ ಅದಕ್ಕೂ ಏನ್ ಬ್ರೋ ಹೆವಿ ಗಾಳಿ ಬರ್ತಿದೆ ಗೈಸ್. ಗಾಳಿ ನೋಡಿ ಅಲ್ಲಿ ಏನ್ ಬರ್ತಿದೆ. ಅಯ್ಯೋ ಕ್ರೇಜಿ ಶೆಟ್ ಕ್ರೇಜಿ. ಗಾಳಿ ನಾಕರು ಏನು ಗಾಳಿ ಇದು ಗೈಸ್. ಗಾಳಿ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ. ಆಕ್ಚುಲಿ ಭಯಂಕರ ಗಾಳಿ ಇದೆ ಈ ಸೈಡು. ನಮ್ನೆ ತಳ್ತಾ ಇದೆ ಗಾಳಿ, ಅಷ್ಟು ಗಾಳಿ ಬರ್ತಾ ಇದೆ, ಹೆವಿ ಗಾಳಿ. ಏನ್ ಬ್ರೋ ಇದು ಗಾಳಿ ನಮ್ನೆ ಎಸಿತಾ ಇದೆ ಹಿಂದಕ್ಕೆ, ಗಾಳಿ ಬರ್ತಾ ಇದೆ. ಈಗ ಮೇಲೆ ಹತ್ತೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಗಾಯ್ಸ್. ಇಲ್ಲಿ ಸ್ಟೆಪ್ಸ್ ಇದೆ. ಸೊ ಈ ಸ್ಟೆಪ್ಸ್ ಹತ್ತಾದ್ಮೇಲೆ ಅಲ್ಲಿ ಬೆಟ್ಟ ಕಾಣಿಸ್ತಿದೆ ನಿಮ್ಗೆ. ಆಕ್ಚುಲಿ ಫಾಗ್ ಅಲ್ಲಿ ಮುಚ್ಚೋಗಿದೆ ಆ ಬೆಟ್ಟ ಇದೆ ಅಲ್ಲಿ. ಈ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಗಾಯ್ಸ್. ಮೇಲೆ ಟೆಂಪಲ್ ಇದೆ ಆಕ್ಚುಲಿ, ಈಗ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಬಂದ್ರು ಹತ್ಕೊಂಡು ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಫುಲ್ ಗಾಯ್ಸ್. ಹೆಲ್ಮೆಟ್ ಒಂದೇ ಒಂದ್ ನಿಮಿಷ ಇಟ್ಟಿದ್ದಕ್ಕೆ ನೋಡಿ ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ಅಪ್ಪ ಆ ಲೆವೆಲ್ ಕೋಲ್ಡ್ ಇದೆ, ಹೆವಿ ಕೋಲ್ಡ್ ಇದೆ. ಆಗ್ತಾ ಇಲ್ಲ ಗುರು, ಹೆವಿ ಕೋಲ್ಡ್ ಇದೆ. ಈಗ ಬೆಟ್ಟ ಹತ್ಬೇಕು ಆಕ್ಚುಲಿ ನಾವು ಗಾಯ್ಸ್. ಮೇಲೆ ಹತ್ತುತ್ತಾ ಇದೀವಿ ಈಗ. ಕಾಲೆಲ್ಲ ಕೊರ್ದೋಗ್ತಾ ಇದೆ ಆಕ್ಚುಲಿ, ಕಾಲು ಇಡ್ತಿದ್ದಂಗೆ. ಹೆವಿ ಅಂದ್ರೆ ಹೆವಿ ಕೋಲ್ಡ್ ಇದೆ. ಡ್ರೋನ್ ಎಲ್ಲ ತಗೊಬಂದು ಈ ಗಾಳಿಲಿ ಡ್ರೋನ್ ಎಲ್ಲ ಆರಿಸ್ಬಿಟ್ರೆ ನಾವು ಅಷ್ಟೇ. ಡ್ರೋನು ಹೋಯ್ತು, ನಾವು ಹೋದು. ಕ್ರೇಜಿ. ಕಾಣಿಕೆ ಬಾಕ್ಸ್ ಗೈಸ್. ಆಕ್ಚುಲಿ ಈ ಬೆಟ್ಟ ಈ ಸ್ಟೆಪ್ಸ್ ಹತ್ತಾದ್ಮೇಲೆ ದೇವಸ್ಥಾನ ಇದೆ. ಹತ್ತಂಗಿಲ್ಲ, ಇದೇ ಲಾಸ್ಟ್ ಆಕ್ಚುಲಿ. ಶಿವನ್ ದೇವಸ್ಥಾನ ಅಲ್ವರು, ಅಲ್ಲಿ ಲಿಂಗ ಇಟ್ಟಿದ್ದಾರೆ ಆಕ್ಚುಲಿ, ಶಿವಲಿಂಗ ಇದೆ. 256 ನೆನ್ನೆ ತಗೊಂಡವ್ರೆ, ಆಲ್ರೆಡಿ ಸ್ಟೋರೇಜ್ ಇಲ್ಲ ಅಂತ. ಏನ್ ಬ್ರೋ ಮಳೆ ಬರ್ತಿದ್ರೆ ಏನೋ ಇದಾಗ್ತೈತೆ ಅಂತಾರೆ. ಕ್ರೇಜಿ ಅನ್ಕೊಳ್ಳಿ. ಮಳೆ ಬರ್ತಿದೆ ಗೈಸ್. ಗೈಸ್ ಮಳೆಯಲ್ಲಿ ಲಾಕ್ ಆಗ್ಬಿಟ್ಟಿದೀವಿ, ಹೆವಿ ಚಳಿ. ಇದೇ ದೇವಸ್ಥಾನ ಆಕ್ಚುಲಿ ಬೆಟ್ಟದ್ದು. ಈಗ ಇವರು ಕೂಡ ಹೊಟ್ರು, ಇವತ್ತ ಛತ್ರಿ ಇದೆ. ನಾವು ಮಳೆಯಲ್ಲಿ ಲಾಕ್ ಆಗಿದ್ದೀವಿ. ಅಂದ್ರೆ ಹೆವಿ ಚಳಿ ಆಗ್ತಾ ಇದೆ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಜಾಗ ಬಿಡಿ ಇವ್ರು ಹೋಗ್ಲಿ. ಸೊ ಗೈಸ್ ಇಲ್ಲಿಂದ ಓಡ್ತಾ ಇದೀವಿ, ಮಳೆ ಕೂಡ ಜಾಸ್ತಿ ಬರ್ತಿದೆ. ಸೊ ಹಂಗಾಗಿ ಇಲ್ಲಿಂದ ಓಡೋ ಸಮಯ. ಹೇಗಿತ್ತು ಬ್ರೋ, ಹೇಗಿತ್ತು ಇವತ್ತಿನ ದಿನ? ಮಳೆ ಇನ್ನ ಹೆವಿ ಬರ್ತಿದೆ. ಮನೆಯಲ್ಲಿ ಮನೆ ಕಳದೆ ಕ್ರೇಜಿ ಇದೆ. ಸೊ ಇಲ್ಲಿಂದ ಓಡೋಣ ಬನ್ನಿ ಫಸ್ಟ್. ಗೈಸ್ ಬ್ರೋ ಮಧ್ಯದಿಂದಾನೆ ಬನ್ನಿ ಆರಾಮಾಗಿ ಹೋಗಿ. ಕ್ಲಚ್ ಬಿಡಿ ಬ್ರೋ. ಶೂಟ್ ನಡೀತಿದೆ ಇಲ್ಲಿ ಫಾಲ್ಸ್.
ಎಷ್ಟು ಸಲ ಹೋಗ್ತೀರಾ ಬ್ರೋ? ಇರೋ ಡ್ರೋನ್ ನ ರಿಸ್ಕ್ ಇದಾತು ಒಂದು ಪಾತ್ರ ಇದೆ. ಇವಾಗ ವಾಚ್ಗೆ ಒಂದು ಡ್ರೋನ್ ಶಾಟ್ ತಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಕ್ಯಾಮ್ರಾಮ್ಯಾನ್ ಪಡ್ಡು ಬ್ರೋ ಜೊತೆ ಎಲ್ಬೋ ಡ್ರೈವರ್ ರಾಕಿ. ಸೊ ಗೈಸ್ ಫೈನಲಿ ಆಫ್ಟರ್ ಎ ಲಾಂಗ್ ಕೂತು ಹೆವಿ ಇದಾಗ್ಬಿಟ್ಟಿದೆ. ಈಗ ಜಸ್ಟ್ ಮತ್ತೆ ಇನ್ನೊಂದು ಬ್ರೇಕ್ ಹಾಕಿದ್ದೀವಿ. ಮ್ಯಾಗಿ ಮತ್ತು ಏನಾದ್ರು ತಿನ್ಕೊಂಡು ಹೋಗ್ಬೇಕು. ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಆಲ್ರೆಡಿ ಟೈಮ್ ಬಂದು ಎಷ್ಟಾಗಿದೆ? ಟೈಮ್ ಎಷ್ಟಾಗಿದೆ ಬ್ರೋ? ಆಲ್ರೆಡಿ ಚೆನ್ನಾಗಿದೆ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಇವಾಗ ಒಂದು ಬ್ರೇಕ್ ಹಾಕಿದ್ದೀವಿ. ಮ್ಯಾಗಿ ಆ್ಯಂಡ್ ಆಮ್ಲೆಟ್ ಹೇಳಿದ್ದೀನಿ. ಲೆಟ್ಸ್ ಗೋ. ಆ್ಯಂಡ್ ವಿ ಹ್ಯಾವ್ ಒನ್ ಮೋರ್ ಗೆಸ್ಟ್ ಹಿಯರ್. ಸೇ ಹಾಯ್. ಹಾಯ್. ಸೆಕೆಂಡ್ ಈಗ ಗೈಸ್ ಬಿಸಿ ಮ್ಯಾಗಿ ಮತ್ತು ಆಮ್ಲೆಟ್ ಬಂದಿದೆ. ಹೊಟ್ಟೆ ತುಂಬ ಹಸಿತಾ ಇದೆ. ಬ್ರೇಕ್ಫಾಸ್ಟ್ ಇದೆ ಈಗ. ಸೊ ತಿಂದು ಓಡಬೇಕಾಗಿ. ಹೇಗಿದೆ ಬ್ರೋ ಟೇಸ್ಟ್ ಮ್ಯಾಗಿದು? ಕ್ರೇಜಿನಾ? ಒಬ್ಬ ಏನೋ ಒಂದು ಸಿಕ್ತಲ್ಲ ಚಳಿಗೆ. ಬಿಸಿ ಮ್ಯಾಗಿ, ಬೆಟ್ಟದಲ್ಲಿ ಮ್ಯಾಗಿ ತಿನ್ನೋ ಮಜಾನೇ ಬೇರೆ. ಸೊ ಬನ್ನಿ ಫುಲ್ಲು ತಿಂದು ಸಿಗೋಣ, ಓಡೋಣ. ಕುಶಾಲನಗರಕ್ಕೆ ಹೋಗ್ಬೇಕು. ಯಾಕಂದರೆ ನಮ್ಮ ಗಾಡಿ ಅಲ್ಲೇ ಇನ್ನೊಂದು ಪಂಚರ್ ಆಗಿ ನಿಂತಿದೆ. ಸೊ ಅದನ್ನು ಏನು ಅಂತ ನೋಡಿ ಫಿಕ್ಸ್ ಮಾಡಿಸ್ಕೊಂಡು ಓಡಬೇಕು ಮೈಸೂರಿಗೆ. ಲೆಟ್ಸ್ ಗೋ. ಸೊ ಗೈಸ್ ಮ್ಯಾಗಿ ಎಲ್ಲ ತಿಂದಿದ್ದಾಯಿತು. ಈಗ ಓಡೋ ಸಮಯ. ಕುಶಾಲನಗರಕ್ಕೆ ಓಡಬೇಕು. ಹೊರಟು ಗಾಡಿ ಏನಾಗಿದೆ ಅಂತ ನೋಡಬೇಕು. ಲೆಟ್ಸ್ ಗೋ. ಗೈಸ್ ಇವಾಗ ಕುಶಾಲನಗರಕ್ಕೆ ಬಂದು, ಕುಶಾಲನಗರ ಪೆಟ್ರೋಲ್ ಬಂಕ್. ಮಾರ್ನಿಂಗ್ ಎಲ್ಲಿ ಗಾಡಿ ನಿಲ್ಲಿಸಿದ್ದು ಅಲ್ಲೇ ಬಂದು. ಇದು ಆ್ಯಕ್ಚುಲಿ ಏನಾಗಿದೆ ಅಂದರೆ ಇಲ್ಲಿ ರಿಮ್ ಬೆಂಡ್ ಆಗೋಗಿದೆ. ರಿಮ್ ಬೆಂಡ್ ಆಗೋಗಿರೋ ಕಾರಣ ಏರ್ ಕೂರ್ತಾ ಇಲ್ಲ. ಸೊ ನೋಡ್ಬೇಕು ಈಗ ಏನು ಮಾಡಬೇಕಂತ. ಹಂಸೆಲ್ಲ ಆರಿಸಿದಾನೆ ಸರಿಯಾಗಿ, ಅದಕ್ಕೆ ರಿಮ್ಮೆ ಬೆಂಡ್ ಆಗ್ಬಿಟ್ಟಿದೆ. ಮನಿಕಾಗ್ಬಿಟ್ಟಿದ್ರು ಮಧ್ಯದಲ್ಲಿ. ನನಗೆ ನಿದ್ದೆನೇ ಮಾಡಿಲ್ಲ. 1 hour ಏನೋ ನಿದ್ದೆ ಮಾಡಿದ್ದೀನಿ. 2 ಗಂಟೆಗೆ ಮಲ್ಕೊಂಡೆ, 3 ಗಂಟೆಗೆ ಎದ್ಬಿಟ್ಟು ಹೊರಟು. ಸೊ ಹಂಗಾಗಿ ಮಧ್ಯದಲ್ಲೇ ನಿದ್ದೆ ಮಲ್ಕೊಂಡು ಹಿಂಗಂದೆ ಒಂದು ಸಲ ರೋಡು. ಆಮೇಲೆ ಹೆಲ್ಮೆಟ್ ವೈಸರ್ ಎದ್ಬಿಟ್ಟು ಓಡಿಸ್ಕೊಂಡ್ಬಂದೆ. ಹೆವಿ ಕ್ರೇಜಿ. ಯಾಕಂದ್ರೆ 1 hour ನಿದ್ದೆ ಮಾಡ್ಬಿಟ್ಟು ಎದ್ದು ಬಂದವರಲ್ಲ, ಆ ಥರ ಕ್ರೇಜ್. ಫೋನ್ ಮಾಡ್ತಿದ್ದಂಗೆ ಬಂದಿದ್ದೀನಿ ನಾನು. ರಾಖಿ ಮನೆಗೆ ಹೋದ್ರೂ ಅವ್ನು ಯಾವಾಗ ಸ್ನಾನ ಮಾಡ್ತಾವನ ಆ ಥರ. ಅಯ್ಯಪ್ಪ ಫುಲ್ ಹೆವಿ ಸ್ಟ್ರೈನ್ ಆಗಿಬಿಟ್ಟಿದೆ. ನಿದ್ದೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಫುಲ್ ಕ್ರೇಜಿ ಆಗಿತ್ತು ಇವತ್ತಿನ ದಿನ. ಎಂಜಾಯ್ ಮಾಡ್ದು. ಬಟ್ ಇದೊಂದು ಗಾಡಿದೊಂದು ಸೀನ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಆಲ್ ಗುಡ್. ಈಗ ಮತ್ತೆ ಮೈಸೂರಿಗೆ ಓಡಬೇಕು. ಫುಲ್ ಹೆವಿ ಇದಾಗಿಬಿಟ್ಟಿದೆ ಗಾಯ್ಸ್. ಕೂತು ಎಲ್ಲ ಹೊರಟೋಗ್ಬಿಟ್ಟಿದೆ. ಕಾಲೆಲ್ಲ ಬ್ಲಾಸ್ಟ್ ಆಗಿಬಿಟ್ಟಿದೆ ಗಾಡಿಯೆಲ್ಲ. ಓಡ್ರೆ ಸಾಕು ಈಗ ಮೈಸೂರಿಗೆ. ಸೊ ಗೈಸ್ ಫೈನಲಿ ಮೈಸೂರು ರೀಚ್ ಆಗಿದ್ದೀವಿ. ಫುಲ್ಲು ಹೆವಿ ಅಂದರೆ ಹೆವಿ ಸೈಕ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ. ನಿದ್ದೆ ಇಲ್ಲ, ಏನಿಲ್ಲ. ನೆನೆ ನೈಟ್ 1 hour ನಿದ್ದೆ ಮಾಡಿದ್ದೀನಿ. 2 o'clock ಮಲ್ಕೊಂಡು 3 o'clock ಎದ್ಬಿಟ್ಟು ಹೊರಟಿರೋದು ನಾವು. ಸೊ ಇವಾಗ ಜಸ್ಟ್ ಬಂದು ಕೂತಿದ್ದೀನಿ. ಈಗ ಮನೆಗೆ ಹೋಗಿ ಮಲ್ಕೊಬೇಕು. ಸೊ ಚಲೋ ಸಿಗೋಣಂತೆ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.